ಪ್ರಿಯ ವೀಕ್ಷಕರಿಗೆ ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಮಾನ್ಯರೇ, ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯವಾಗಿರುತ್ತಂತೆ. ಮದುವೆಯಾಗೋ ಗಂಡು ತನ್ನ ಹುಡುಗಿ ಆಗಿರಬೇಕು ಹೀಗಿರಬೇಕು ಅಂತ ಬಯಸುತ್ತಾನೆ. ಆದರೆ ಹುಡುಗಿಯ ಬೇಡಿಕೆ ಅನ್ನೋದಕ್ಕೆ ಕೊನೆನೇ ಇರೋದಿಲ್ಲ. ಮೊದಲೆಲ್ಲ ಮದುವೆ ಅನ್ನೋದು ತುಂಬಾ ಸುಲಭದ ವಿಷಯವಾಗಿತ್ತು. ಡಿವೋರ್ಸ್ ಅನ್ನೋದೇ ತುಂಬಾ ಕಷ್ಟಕರವಾದಂತಹ ತೀರ್ಮಾನವಾಗಿತ್ತು. ಈಗ ಅದೆಲ್ಲ ಉಲ್ಟಾ. ಒಂದು ಮದುವೆ ಮಾಡಬೇಕು ಅಂದ್ರೆ ಅದಕ್ಕಿಂತ ಕಷ್ಟಕರವಾದಂತಹ ಕೆಲಸ ಯಾವುದೂ ಇಲ್ಲ. ಆದ್ರೆ ಡಿವೋರ್ಸ್ ತಗೋಬೇಕು ಅಂದ್ರೆ ವ್ಯಥೆನೇ ಪಡೋಂಗಿಲ್ಲ. ಅದಕ್ಕೆ ಅಂತಾನೆ ತುಂಬಾ ಜನ ಲಾಯರ್ಗಳು ಸಿಗ್ತಾರೆ. ಆಗೆಲ್ಲ ಮದುವೆ ಅನ್ನೋದು ಒಂದು ಸಂಪ್ರದಾಯ ಆಗಿತ್ತು. ಸಂಬಂಧಗಳು ಕೂಡ ಹೆಚ್ಚಾಗಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಒಲವಿಂದ ಕೂಡಿರ್ತಾ ಇದ್ವು. ಈಗ ಮದುವೆ ಅನ್ನೋದು ಬರೀ ಪ್ರತಿಷ್ಠೆಯ ವಿಚಾರ. ತಮ್ಮ ಜೀವಮಾನದ ಉಳಿತಾಯವನ್ನೆಲ್ಲ ಖಾಲಿ ಮಾಡಿಕೊಳ್ಳೋ ಸಾಧನೆ. ಮಕ್ಕಳನ್ನ ಬೆಳೆಸೋದಕ್ಕೆ, ಶಿಕ್ಷಣ ಕೊಡಿಸೋದಕ್ಕೆ ಖರ್ಚು ಮಾಡುವ ವೆಚ್ಚಕ್ಕಿಂತ ಮದುವೆ ಅನ್ನೋ 3 ಅಕ್ಷರಕ್ಕೆ ಖರ್ಚು ಮಾಡೋದೇ ಜಾಸ್ತಿ. ಇನ್ನು ಮದುವೆ ಅನ್ನೋದು ಎಂತವರ ಮನೆಯಲ್ಲೂ ತಾರಕಕ್ಕೇರೋ ಕೆಲವು ಸಂಗತಿಗಳಂದ್ರೆ ಇನ್ವಿಟೇಷನ್ ಕಾರ್ಡ್, ಮದುವೆಗೆ ಆಹ್ವಾನಿಸಲು ನೀಡುವ ಪತ್ರಕ್ಕೆಂದೇ ಸಾವಿರಾರು ರೂಪಾಯಿಗಳನ್ನ ಅವಶ್ಯಕತೆ ಇಲ್ಲದಿದ್ರು ಘನತೆಯನ್ನ ಹೆಚ್ಚಿಸುವ ಭ್ರಮೆಯಲ್ಲಿ ಖರ್ಚು ಮಾಡೋದು. ಆದರೆ ಪತ್ರಿಕೆಯನ್ನ ಆ ದಿನ ಮಾತ್ರ ನೋಡಿ ನಂತರ ಮೂಲೆಗೆ ಬಿಸಾಡುತ್ತಾರೆ ವಿನಃ ಯಾರೂ ಕೂಡ ಶೋಗೆ ಇಡೋದಿಲ್ಲ. ಇಲ್ಲಿಂದ ಶುರುವಾಗುತ್ತೆ ಮದುವೆಯ ದುಂದು ವೆಚ್ಚ. ನಂತರ ಸಾವಿರಾರು ಜನರನ್ನ ಮದುವೆಗೆ ಕರೆಯೋದು. ಹತ್ತಿರದವರದ್ದು ಆಗಿರಲೇ ತುಂಬಾ ದೂರದ ಯಾರಿಗೂ ಪರಿಚಯವಿರೋರನ್ನ ಕೂಡ ಬಿಡದೆ ಕರೆದು ಇನ್ನಿಲ್ಲದ ಸತ್ಕಾರವನ್ನ ಮಾಡೋದು. ಮದುವೆಯಲ್ಲಿ ಯಾರು ಬಂದರು ಹೋದರು ಎಂದು ಗಮನಿಸಲು ಕೂಡ ಸಮಯವಿಲ್ಲದಷ್ಟು ಜನರನ್ನ ಕೂಡಿ ಹಾಕಿಕೊಳ್ಳೋದು. ಅದಕ್ಕೂ ಮೊದಲೇ ನಿಶ್ಚಿತಾರ್ಥದ ಹೆಸರಿನಲ್ಲಿ ದೊಡ್ಡ ದೊಡ್ಡ ಮದುವೆ ಮಂಟಪಗಳನ್ನ ಬುಕ್ ಮಾಡಿ ಇನ್ನಿಲ್ಲದ ವೈಭೋಗತನ, ಖರ್ಚು, ಆರ್ಭಟಗಳನ್ನ ಮಾಡೋದು. ಲಕ್ಷಾಂತರ ರೂಪಾಯಿಗಳನ್ನ ಸಾಲ ಮಾಡಿ ಆದರೂ ಕಳೆದುಕೊಳ್ಳೋದು. ಹಾಗೆ ಮದುವೆಗೂ ಮೊದಲೇ ನಡೆಸುವ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅನ್ನ ನೋಡಬೇಕು. ಸಿಂಪಲ್ ಆಗಿ ಶೂಟ್ ಮಾಡಿಸಲಿ, ತೊಂದರೆ ಏನಿಲ್ಲ, ಅವರನ್ನ ಅನ್ನುವ ಹಾಗೂ ಇಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಫೋಟೋ ಶೂಟ್ ಅನ್ನೋದು ಹಾಲಿವುಡ್ ಚಲನಚಿತ್ರದ ಮಟ್ಟದಲ್ಲಿದ್ದು ವಧು ವರರನ್ನ ಅರೆಬೆತ್ತಲೆಯಾಗಿ ತೋರಿಸೋದು, ವಿವಿಧ ಆಡಂಬರದ ಭಂಗಿಗಳಲ್ಲಿ ನಿಲ್ಲಿಸಿ ಫೋಸ್ ಕೊಡಿಸೋದು, ಇನ್ನಿಲ್ಲದ ಬೇಡದ ಅವತಾರಗಳನ್ನ ಮಾಡಿಸಿ ಫೋಟೋ ತೆಗೆಯೋದು ಕೂಡ ಇಲ್ಲಿ ಕಾಂಪಿಟೇಷನ್. ಅದಕ್ಕೆಂದೇ ಲಕ್ಷಾಂತರ ರೂಪಾಯಿಗಳನ್ನ ಉಡಾಯಿಸೋದು. ಇನ್ನ ಡೆಕೋರೇಷನ್ ವಿಷಯಕ್ಕೆ ಬರೋದಾದ್ರೆ ಕೇವಲ 10 ಗಂಟೆಗಳಲ್ಲಿ ನಡೆದು ಹೋಗೋ ಮದುವೆಗೆ ತರತರನಾದ ಹೂವಿನ ಮಂಟಪಗಳನ್ನ ನೋಡ್ಬೇಕು. ಸ್ವತಃ ಇಂದ್ರನ ಸ್ವರ್ಗದ ಸಭಾಭವನವನ್ನೇ ಮೀರಿಸೋ ಸೆಟ್ಗಳನ್ನ ಹಾಕಿಸುತ್ತಾರೆ. ಅದು ಕೂಡ ಲಕ್ಷಾಂತರ ರೂಪಾಯಿಯ ವಿಷಯ. ಒಬ್ಬನನ್ನ ನೋಡಿ ಮತ್ತೊಬ್ಬರು ಕಲಿಯೋದು. ಅವಶ್ಯಕತೆ ಇದ್ದಷ್ಟು ಡೆಕೋರೇಷನ್ ಮಾಡಿಸುವವರನ್ನ ಇಲ್ಲಿ ಹೇಳಬಾರದು. ಆದರೆ ಘನತೆಯ ವಿಷಯಕ್ಕೆ, ಹಾಗೆ ಸಂಬಂಧಿಕರ ಬಾಯಲ್ಲಿ ಹೊಗಳಿಕೆಯ ವಿಷಯಕ್ಕೆ ದೊಂದು ವೆಚ್ಚವನ್ನ ಮಾಡೋರಿಗೆ ಈ ಮಾತುಗಳು ನಾಟುತ್ತವೆ. ಇನ್ನ ಸಹಜ ಸೌಂದರ್ಯವನ್ನ ಮರೆಮಾಚಿ ಕೃತಕ ಸೌಂದರ್ಯಕ್ಕಾಗಿ ಬ್ಯೂಟಿಷಿಯನ್ ಗಳನ್ನ ಕರೆಸೋದು, ಗೋಡೆಗೆ ಬಣ್ಣ ಬಳಿಯುವ ರೀತಿ ಮುಖಗಳಿಗೆ ಬಳಸಿಕೊಳ್ಳೋದು. ಇಲ್ಲಿ ಮದುವೆ ಹೆಣ್ಣಿಗಿಲ್ಲದ ಕೆಲವು ಮೇಕಪ್ ಗಳು, ಮದುವೆಯಲ್ಲಿ ಓಡಾಡೋ ಕೆಲವು ಶೋ ಆಫ್ ಹೆಂಗಸರಿಗೆ ಹಾಕೋದು. ಮೊದಲೆಲ್ಲ ಹೆಣ್ಣಿಗೆ ಸಿಂಗರಿಸೋಕೆ ಒಬ್ಬಳೆ ಬರುತ್ತಿದ್ದ ಪಾರ್ಲರ್ ಮಹಿಳೆಯರು ಈಗ 4 ಜನ ಬರುತ್ತಾರೆ. ಅವರಿಗೊಂದು ಹೈಟೆಕ್ ಸ್ಪೆಷಾಲಿಟಿ ಇರೋ ರೂಮು ಕೂಡ ಬೇಕೇ ಬೇಕು. ಅಲ್ಲಿ ಕೂಡ 2 ತಂಡಗಳು, ಒಂದು ಮೇಕಪ್ ಗಾಗಿ, ಇನ್ನೊಂದು ಮೆಹಂದಿಗಾಗಿ. ಬಿಲ್ನ ಬಿಸಿ ಕೂಡ ಲಕ್ಷದಲ್ಲೇ ಇರೋದುಂಟು. ಇನ್ನ ಮದುವೆಯ ಅರ್ಧ ಸಮಯವನ್ನ ಬರೀ ಫೋಟೋಗ್ರಾಫರ್ಸ್ ಗಾಗಿಯೇ ಮೀಸಲಿಡಬೇಕು. ಚಿತ್ರ ವಿಚಿತ್ರ ಭಂಗಿಗಳಲ್ಲಿ ಫೋಟೋ ಕ್ಲಿಕ್ಕಿಸಿ ಲಕ್ಷಗಟ್ಟಲೆ ಹಣ ಕೇಳುತ್ತಾರೆ. ಇಲ್ಲಿ ನಾವು ಫೋಟೋಗ್ರಾಫರ್ಸ್ ಗಳನ್ನ ನಿಂದಿಸಬಾರದು. ಯಾಕಂದ್ರೆ ಮದುವೆ ಕ್ಷಣಗಳನ್ನ, ಸಂತೋಷದ ಮುಖಗಳನ್ನ ಹಿಡಿದಿಟ್ಟುಕೊಳ್ಳೋ ಶಕ್ತಿ ಅವರಿಗಷ್ಟೇ ಇರುತ್ತದೆ. ಹಾಗೆ ಬಟ್ಟೆಗಳಿಗೂ ಕೂಡ ಲಕ್ಷಗಟ್ಟಲೆ ಖರ್ಚು ಮಾಡಲೇಬೇಕು. ಯಾಕಂದ್ರೆ ಒಂದು ಬಾರಿ ತೊಟ್ಟು ಸಾವಿರಾರು ಬೆಲೆಯ ಬಟ್ಟೆಗಳನ್ನ ಮತ್ತೆಂದು ಹಾಕಲು ಮುಜುಗರ ತರುವಂತಹ ಸೆಲೆಕ್ಷನ್ ಗಳಾಗಿರುತ್ತವೆ. ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಈಗ ಟ್ರೆಂಡಿಂಗ್ ನಲ್ಲಿರೋ ಶಾಸ್ತ್ರಗಳು. ಅಲ್ಲಿಯೂ ಕೂಡ ದುಂದು ವೆಚ್ಚ ಮಾಡೋದು, ಇನ್ನಿಲ್ಲದ ಅವತಾರಗಳನ್ನ ಆಡೋದು. ಇನ್ನ ಊಟದ ವಿಷಯಕ್ಕೆ ಬಂದರೆ ಬೆಳಗಿನ ಉಪಹಾರಕ್ಕೆ 2-3 ಬಗೆಯ ಸ್ವೀಟ್, 5-6 ಬಗೆಯ ತಿಂಡಿಗಳು, 3-4 ಗಂಟೆಗಳ ಅಂತರದಲ್ಲೇ ಮಧ್ಯಾಹ್ನದ ಊಟಕ್ಕೆ ಮತ್ತೆ 5-6 ಸ್ವೀಟ್ಸ್, 4-5 ಬಗೆಯ ಪಲ್ಯ, ಕೋಸಂಬರಿ, ಹಲವಾರು ಬಗೆಯ ರೈಸ್, ಹಣ್ಣುಗಳು, ಐಸ್ ಕ್ರೀಮ್ಗಳು ಹೀಗೆ ಸಾಗುತ್ತಾ ಹೋಗುತ್ತವೆ. ಇನ್ನು ಎಂದು ಊಟ ಕಂಡಿಲ್ಲವೆಂಬಂತೆ ಒಬ್ಬರ ಮೇಲೊಬ್ಬರು ಬಿದ್ದು ತಿನ್ನಲು ಒದ್ದಾಡುವ ತಾಳ್ಮೆಯೇ ಇಲ್ಲದ ಜನಗಳು. ಇಲ್ಲಿ ಲಕ್ಷ್ಯವಿಲ್ಲದೆ ಮದುವೆಯೇ ಆಗೋದಿಲ್ಲ. ಬ್ರೋಕರ್ ಗಳಿಗೂ ಲಕ್ಷ ಲಕ್ಷ, ನಿಶ್ಚಿತಾರ್ಥ, ಅರಿಶಿಣ, ಮೆಹಂದಿ ಶಾಸ್ತ್ರಕ್ಕೂ ಲಕ್ಷ ಲಕ್ಷ, ಒಡವೆ, ವಸ್ತ್ರ, ಡೆಕೋರೇಷನ್, ಫೋಟೋ ಶೂಟ್ಗೂ ಲಕ್ಷ ಲಕ್ಷ, ಊಟೋಪಚಾರ, ಫಂಕ್ಷನ್ ಹಾಲ್, ಮೇಕಪ್ ಗಳಿಗೂ ಲಕ್ಷ ಲಕ್ಷ. ಇದರ ನಡುವೆ ಡಿಜೆ ಮ್ಯೂಸಿಕ್ ನಂತಹ ಕುಣಿತ ಬೇರೆ. ಯಾರೋ ದುಡ್ಡಿದ್ದವರು, ಬಡ್ಡಿ ಹಣದಲ್ಲಿ ಕೂಡಿಟ್ಟವರು, ಆಗರ್ಭ ಶ್ರೀಮಂತರು ಖರ್ಚು ಮಾಡೋದು ಹೇಗೆ ಎಂಬ ಗೊಂದಲದಲ್ಲಿ ಇವೆಲ್ಲವನ್ನ ಮಾಡುತ್ತಾರೆ. ಆದರೆ ಅಂತವರನ್ನ ನೋಡಿ ಮಧ್ಯಮ, ಕೆಳ ಮಧ್ಯಮ ವರ್ಗದವರು ಸಹ ಇವೆಲ್ಲವನ್ನ ಮಾಡೋಕೆ ಹೋಗಿ ಸಾಲ ಸೋಲಗಳಲ್ಲಿ ಮುಳುಗುತ್ತಿರೋರಿಗೆ ಏನೆಂದು ಹೇಳಬೇಕು. ಅದೇ ಹಣವನ್ನ ಒಡವೆಗಳಿಗೆ ಹಾಕುವುದರಲ್ಲಿ ತಪ್ಪೇನಿಲ್ಲ. ಆದರೆ ಇಲ್ಲ ಸಲ್ಲದ ಶೋಕಿಗಳನ್ನ ಮಾಡಿ ವರ್ಷಗಟ್ಟಲೆ ಸಾಲಕ್ಕೆ ಬಡ್ಡಿ ಕಟ್ಟುವುದರಲ್ಲಿ ಮಾನ್ಯತೆ ಏನಿದೆ? ನಮ್ಮ ಸಮಾಜ ಬದಲಾಗಬೇಕಿದೆ. ಸರಳ ವಿವಾಹದ ಕಡೆ, ಸರಳ ಜೀವನದ ಕಡೆ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನ ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.